ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅಂತ ಹೇಳ್ಬೋದು. ಕುತ್ಕೊಳ್ಳೋಕ್ಕಾಗಲ್ಲ, ಇಬ್ರು ಕುಂಡ್ರಿಸಿರೋದು ಎತ್ತಿ ಇವಾಗ ಹಿಡ್ಕೊಂಬಂದಿ. ಯಾರೋ ನೀ ನನ್ನ ಗೆಳೆಯ. ಎಲ್ಲೋ ಬೀದಿಯಲ್ಲಿ ಸಾಯೋ ಬದಲು, ಅನಾಥವಾಗಿ ಸಾಯೋ ಬದಲು ಇವತ್ತು ಆಶ್ರಯ, ಈಗ ಒಂದು ಆಶ್ರಮಕ್ಕೆ ಕರ್ಕೊಂಬಂದು ಆಶ್ರಯ ಕೊಡುವಂತ ಕೆಲಸ ಏನೋ ಮಾಡಿದೀವಿ. ಎಲ್ಲಿದ್ದಾರೋ ಮನೆಯವರು ಅವ್ರಿಗೆ ಆದಷ್ಟು ಬೇಗ ಶೇರ್ ಆಗ್ಲಿ ವಿಡಿಯೋ. ನಗು ನಗುತ್ತಾ ಪ್ರೀತಿಯಲ್ಲಿ ಮುಳುಗು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಿಮ್ಮ ಬಳಿ ಒಂದೇ ಒಂದು ನಿಮಿಷ ಟೈಮ್ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಜೊತೆಗೆ ಈ ವಿಡಿಯೋನ ನಿಮಗೆ ಗೊತ್ತಿರುವಂತಹ ಒಂದು 4 ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಅನಾಥವಾಗಿ ರಸ್ತೆಯಲ್ಲಿ ಸತ್ತು ಯಾವುದೋ ಮುನ್ಸಿಪಾಲಿಟಿ ಅವ್ರು ತಗೊಂಡೋಗಿ ಮಣ್ಣು ಮಾಡೋದಕ್ಕಿಂತ ಮುಂಚೆ ಅವ್ರನ್ನ ರಕ್ಷಣೆ ಮಾಡಿ ಅವರಿಗೆ ಮೂಲಭೂತ ಏನು, ಅವ್ರಿಗೆ ಬಟ್ಟೆ ಬೇಕಾ, ಮೆಡಿಸಿನ್ಸ್ ಬೇಕಾ, ಅಥವಾ ಅವ್ರಿಗೆ ಅವರ ಕಷ್ಟಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸೇವೆನ ಮಾಡಿದೀವಿ. ಈ ವ್ಯಕ್ತಿ ಮಾದನೇಕನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಪಾಪ ತುಂಬಾನೇ ಅಸಹಾಯಕ ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ಅಂಗಡಿ ಮುಂದೆಗಡೆ ತುಂಬಾನೇ ಹೀನಾಯ ಪರಿಸ್ಥಿತಿ ಅಂತಾನೆ ಹೇಳ್ಬೋದು, ಚಿಂತಾಜನಕವಾದಂತ ಸ್ಥಿತಿಯಲ್ಲಿ ಅವ್ರು ಸಿಕ್ಕಿದ್ದಾರೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾರು ಏನು ಅಂತ ನನಗೆ ಗೊತ್ತಿಲ್ಲ, ಮಾತಾಡೋದಕ್ಕೂ ಅವ್ರಿಗೆ ಬರ್ತಾ ಇಲ್ಲ. ಅಣ್ಣವರು ಇವಾಗ ಆಶ್ರಮಕ್ಕೆ ಬಂದಿದ್ದಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಣ್ಣ ಇಂಥ ವ್ಯಕ್ತಿಗಳನ್ನ ನೋಡಿದಾಗ? ಏನು ಮಾತೆ ಬರಲ್ಲ, ನಿಜ ಪರಿಸ್ಥಿತಿ ನೋಡಿದ್ರೆ ಅವ್ರಿಗೆ ಎದ್ದು ಕುತ್ಕೊಳ್ಳೋದು ಆಗಲ್ಲ. ಮತ್ತೆ ಸೊಂಟ ಏನೋ ಪ್ರಾಬ್ಲಮ್ ಐತಿ ಅನ್ಸುತ್ತೆ, ಕುತ್ಕೊಳ್ಳೋಕ್ಕಾಗಲ್ಲ. ಇಬ್ರು ಕುಂಡ್ರಿಸಿರೋದು ಎತ್ತಿ ಇವಾಗ ಹಿಡ್ಕೊಂಬಂದಿ. ಒಂದು ನಿಮಿಷ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ ಯಪ್ಪನ ಕೈಲಿ. ಎಲ್ಲಿದ್ದಾರೋ ಮನೆಯವರು ಅವ್ರಿಗೆ ಆದಷ್ಟು ಬೇಗ ಶೇರ್ ಆಗಲಿ ವಿಡಿಯೋ, ಮತ್ತು ಶೇರ್ ಮಾಡಿ ಆದಷ್ಟೊಂದನ್ನು. ಈ ಥರ ಒಂದು ಪರಿಸ್ಥಿತಿ ನೋಡಿದಾಗ ನಾನು ನಿಜ ಮನಸ್ಸಿಗೆ ಭಾಳ ನೋವಾಗ್ತದೆ. ಅವ್ರ ಸ್ವಂತ ಮನೆಗಳವ್ರನ್ನ ನೋಡ್ಕೊಳಲ್ಲ ಏನೋ, ಅಷ್ಟು ನೀಟಾಗಿ ಕರ್ಕೊಂಬಂದು ಇಷ್ಟು ಕೇರ್ ಮಾಡ್ಕೊಂಡು ಮೆಡಿಸನ್ ಕೊಟ್ಟು. ಅದೇನೆ ನೋಡಿ ಮೆಡಿಸಿನ್ ಎಷ್ಟು ದಿನ ಆಗಿರ್ಬೋದು ಎಲ್ಲ ತಿಂಗ್ಳುಗಡ್ಲೆ ವರ್ಷನೇ ಆಗೋದು ಬಿಡಿ. ಯಾರೋ ನೋಡಿದ್ರೆ ಅಷ್ಟು ಮೆಡಿಸಿನ್ ಕೊಟ್ಟು ಅವ್ರನ್ನ ಟ್ರೀಟ್ಮೆಂಟ್ ಮಾಡಿಕೊಂಡು ಮಕ್ಳು ತರ ನೋಡ್ಕೊಂತಿದ್ದೀರಾ, ನಿಜ ಗ್ರೇಟು. ಈ ಫ್ರೀಯಾಗಿ ರೀಲ್ಸ್ ನೋಡ್ತಾರಲ್ಲ ಅಂಥವ್ರಿಗೆ ಒಂದು ಪಾಠ ಆಗ್ಬೇಕು. ಅಟ್ಲೀಸ್ಟ್ 4 ಜನ ಶೇರ್ ಮಾಡೋದ್ರಿಂದ ಅವ್ರೆಲ್ಲೋ ತಲುಪುತ್ತೆ ಅವ್ರ ವಿಡಿಯೋ, ಮತ್ತೆ ಎಲ್ಲೋ ಅವ್ರಿಗೊಂದು ಹೆಲ್ಪ್ ಆಗುತ್ತೆ. 100 ಜನ ಇವಾಗ ಆಲ್ರೆಡಿ ಈ ತರ ಪರಿಸ್ಥಿತಿ ಸಿಕ್ಕಿರೋರ್ನ ಮನೆಗೆ ತಲುಪಿಸಿದ್ರು. ವಿಡಿಯೋ ಶೇರ್ ಆಗ್ಬೇಕಷ್ಟೇ. ಹೌದು, ಕಾರಣ ಏನಂದ್ರೆ ಲೈಕ್ ಕಮೆಂಟ್ಸ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಶೇರ್ ಆದ್ರೆ ಅವ್ರ ಫ್ಯಾಮಿಲಿ ಅವ್ರಿಗೆ ವಿಡಿಯೋ ತಲುಪುತ್ತೆ. ಹೌದು ನೋಡಿ, ತುಂಬಾ ಹೀನಾಯ ಪರಿಸ್ಥಿತಿಲಿ ಇದಾರೆ, ಅಸಹಾಯಕ ಪರಿಸ್ಥಿತಿಲಿ ಇದಾರೆ, ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಎಲ್ಲೋ ಬೀದಿಯಲ್ಲಿ ಸಾಯೋ ಬದಲು, ಅನಾಥವಾಗಿ ಸಾಯೋ ಬದಲು ಇವತ್ತು ಆಶ್ರಯ, ಈಗ ಒಂದು ಆಶ್ರಮಕ್ಕೆ ಕರ್ಕೊಂಬಂದು ಆಶ್ರಯ ಕೊಡುವಂತ ಕೆಲಸ ಏನೋ ಮಾಡಿದೀವಿ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಇವ್ರ ಪರಿಸ್ಥಿತಿ ನೋಡ್ಕೊಳ್ಳಿ ನೀವೇ. ಇಲ್ಲಿ ನಿಂತ್ಕೊಳ್ಳೋಕು ಆಗಲ್ಲ, ಅಷ್ಟು ಸ್ಮೆಲ್ ಇದೆ. ಇದೆಯಾ ಇಲ್ಲ ಅಣ್ಣ? ಎಲ್ಲ ಮಾಡ್ಕೊಂಡಿದ್ದಾರೆ. ಅಷ್ಟು ಅಂದ್ರೆ ಬಾತ್ರೂಮ್ ಗೀತ್ರೂಮ್ ಎಲ್ಲ ಬಟ್ಟೆ ಒಳಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ದಿನ ಇದೆ ಅಂತ ಹೇಳಕ್ ಆಗಲ್ಲ ನಿಮ್ಗೆ. ಎಲ್ಲಾನು ವಿಡಿಯೋ ಮಾಡಿ ತೋರ್ಸಕ್ ಆಗಲ್ಲ. ಹಿಂಗ್ ಮಾಡಿದಾರೆ, ಹಿಂಗ್ ಬಿಟ್ಟಿದ್ದಾರೆ ಅಂತ ಎಲ್ಲ ತೋರ್ಸಕ್ ಆಗಲ್ಲ. ಇಲ್ಲಿ ನಿಂತಿರೋರ್ಗೆ ಅಷ್ಟೇ ಅದ್ರ ಪರಿಸ್ಥಿತಿ ಗೊತ್ತಾಗ್ತಾ ಇದೆ. ನಿಮ್ಗೆ ಗೊತ್ತಾಗ್ತಾ ಇದೆ ಅಣ್ಣ. ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಇವರ ಪರಿಸ್ಥಿತಿ ಹೇಗಿತ್ತು ಅಂತ ಎಲ್ಲ ಈ ವಿಡಿಯೋದಲ್ಲಿ ತೋರಿಸಿದೀನಿ. ಇದ್ರ ಮೇಲೂ ನೀವು ವಿಡಿಯೋ ಶೇರ್ ಮಾಡಿಲ್ಲ ಅಂದ್ರೆ ಮಾನವೀಯತೆ, ಮನುಷ್ಯತ್ವ ಎಲ್ಲ ಸತ್ವಾಗಿದೆ ಅಂತಾನೆ ಅರ್ಥ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ, ಶನೇಶ್ವರ ಒಳ್ಳೇದ್ ಮಾಡ್ಲಿ. ನಮಸ್ಕಾರ. ನಮಸ್ತೆ ಸರ್. ಬೈಂಡಳ್ಳಿ ಸರ್ಕಲ್ ಇದ್ರು, ಬೈಂಡಳ್ಳಿ ಸರ್ಕಲ್ ಇದ್ರು. ಪೊಲೀಸ್ನವರು ಅಲ್ಲಿ ಅವರೇ ಕಳಿಸಿದ್ರು. ಇಲ್ಲಿ ಬಿಡು, ಪೊಲೀಸ್ನವ್ರು ಕಳಿಸಿದ್ರು. ಯಾರು? ನಾನು ಬರ್ತಾ ಇದ್ದೆ, ಪೊಲೀಸ್ನವ್ರು ಕರೆದ್ರು. ಬರಪ್ಪ ಇಲ್ಲಿ ಮನೆ ಬಾಡಿ ಎಲ್ಲ ಅವರೇ ಕೊಟ್ಟಿದ್ರು ಪೊಲೀಸ್ನವರು. ಬೈಂಡಳ್ಳಿ ಸರ್ಕಲಲ್ಲೇ ಒಂದು ಬೇಕ್ರಿ ಬಂದು ಮನೆಗಿದ್ರು. ಮನೆಗಿರೋದು ಗೊತ್ತಿಲ್ಲ, ನಾನೇ ಮಾತಾಡ್ಸಿಲ್ಲ ಅವ್ರನ್ನ. ಬಾ, ಊಟ ಮಾಡಲ್ಲ, ಊಟ ಕೊಡ್ತಾರ. ಬನ್ನಿ ಇದಂತ ಬಾ. ಬಾ ಬಾ, ಆರಾಮ.
ಬಾ ಐ ತಿನ್ನು ನಿಧಾನ ತಿನ್ನು. ಯಾವ ನಿಮ್ದು? ಎಲ್ಲಂದ್ರೆ ಯಾವ ಊರು? ಯಾವ ಊರಣ್ಣ? ಸೋಪ್ ಇಟ್ಕೊ. ಇಲ್ಲ ಬಟ್ಟೆ ಎಲ್ಲ ಬಿಚ್ಚಾಕ್ಸ್ಬಿಡ್ಬೇಕು ಮಗ, ಅಲ್ಲ ಅಲ್ಲಿ ಕೂರಿಸ್ಬಿಡು. ಮ್ಯಾಟೆಲ್ಲ ಆಯ್ತು. ಓಂ ಸ್ವಾಹಾ.